ಮದುವೆ, ಸೀಮಂತ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಹೋಳಿಗೆ ತುಪ್ಪಗಳನ್ನು ಮಾಡೋದನ್ನು ನೋಡಿದ್ದೀರಿ. ಹೋಳಿಗೆ ತುಪ್ಪವನ್ನು ಸವಿಯೋದನ್ನು ಕೂಡ ನೋಡಿದ್ದೀರಿ. ಇದೇನಪ್ಪ ಇಲ್ಲಿ ಹೋಳಿಗೆ ತುಪ್ಪದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಿದ್ದೀರಾ? ಹೌದು, ಗಣೇಶ ಪ್ರತಿಷ್ಠಾಪನೆ ಮಾಡಿ ಗಣೇಶ ಪ್ರತಿಷ್ಠಾಪನೆಯಲ್ಲಿ ಹೋಳಿಗೆ ತುಪ್ಪ ಭಕ್ತರಿಗೆ ನೀಡಿದ್ದಾರೆ. ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬನ್ನಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪರಮಾನಂದಡಿ ಗ್ರಾಮದ ಮಧ್ಯಭಾಗದಲ್ಲಿರುವ ಗ್ರಾಮದ ಆರಾಧ್ಯ ದೇವತೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಸಾರ್ವಜನಿಕವಾಗಿ ಪರಮಾನಂದಡಿ ರಾಜ ಎಂದು ಕರೆಯಲ್ಪಡುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ರಾರಾಜಿವ ಗಣಪತಿ ಬಪ್ಪ ಎಂದು ಘೋಷವಾಕ್ಯದೊಂದಿಗೆ ಶ್ರೀ ಮಹಾಲಕ್ಷ್ಮಿ ಗಜಾನನ ಯುವಕ ಮಂಡಳದವರು ಗಣೇಶ ಪ್ರತಿಷ್ಠಾಪನೆ ಈ ವರ್ಷ 50ನೇ ವರ್ಷ ಪೂರೈಸಿ ಗೌರಿ ಗಣೇಶ ಹಬ್ಬದ ನಿಮಿತ್ತ ಇಡೀ ಗ್ರಾಮಕ್ಕೆ ಹೋಳಿಗೆ ತುಪ್ಪದ ಊಟ ಹಾಕಿಸಿದ್ದಾರೆ. ಸುಮಾರು 150 ಕೆಜಿ ಕಡಲೆಬೇಳೆ, 150 ಕೆಜಿ ಸಕ್ಕರೆ ಬೆಲ್ಲ ಮತ್ತು 150 ಕೆಜಿ ಗೋಧಿ ಹಿಟ್ಟಿನ ಸೇರಿಸಿ ಸುಮಾರು 25ರಿಂದ 30 ಮಹಿಳೆಯರು ಮತ್ತು ಮಂಡಳಿಯ ಎಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ಸುಮಾರು 4,000 ಹೋಳಿಗೆ ತಯಾರಿಸಿ ಜೊತೆಗೆ 50 ಕೆಜಿ ಸಕ್ಕರೆ, 50 ಲೀಟರ್ ಹಾಲಿನೊಂದಿಗೆ ಹಾಲು ಸಕ್ಕರೆ ಪಾನಕ ಮಾಡಿ ಹೋಳಿಗೆಯೊಂದಿಗೆ ಊಟಕ್ಕೆ ಬಡಿಸಿದ ಯುವಕರು ರುಚಿದ ಹೋಳಿಗೆ ತುಪ್ಪ ಸವಿಯಲು ಗ್ರಾಮಸ್ಥರು ಆಗಮಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮತ್ತು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗಣೇಶ ಭಕ್ತರು ಆಗಮಿಸಿ ಪ್ರಸಾದ ಸೇವಿಸಿ ಗಣೇಶನ ಆಶೀರ್ವಾದವನ್ನು ಪಡೆದುಕೊಂಡರು. ಶಶಿಧರ್ ಕೊಗಟ್ಟೂರು, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾಪ್ರಸಾದವನ್ನು ಸಮಸ್ತ ಅಧಿಕಾರಿಗಳು ಇವತ್ತು ಇನ್ನೂ ಯಾಕೆ ಸಂತೋಷಪಟ್ಟು ಗೊತ್ತಿಲ್ಲ. ಪ್ರತಿ 95 ಕರ್ತವ್ಯವಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣೇಶ ಚತುರ್ಥಿ ದೇಶಂದ್ರೆ ನಾವು ಎಲ್ಲ ಮಹಾಲಕ್ಷ್ಮಿ ದೇವಸ್ಥಾನದಾಗ ಪ್ರತಿ ವರ್ಷ 50 ವರ್ಷ ಕುಂಸಾತಾರೆ ಹಿರಿಯರು. ಆಗ ನಾವು ಕುಂಸಾಕತ್ತು ಒಂದು 18 ವರ್ಷ ಆತ್ರಿ. ಈಗ 50 ವರ್ಷ ಮುಗಿತ್ರಿ. ಅದು ಹಿರಿಯರು ಹಿಡ್ಕೊಂಡು ಲಕ್ಷ್ಮೀ ಗುಡಿಯಾಗ ಕುಂಸಾಕತ್ರಿ. ಮುಂದ್ರಿ ಹೋಳಿಗೆ ಊಟ ಇಟ್ಕೋಬೇಕಂತ ಒಂದು ಅಪೇಕ್ಷೆ ಆಯ್ತು. ಎಲ್ಲರೂ ಗ್ರಾಮಸ್ಥರು ಕೂಡಿ ಮತ್ತು ನಮ್ಮ ಕಮಿಟಿಯವ್ರು ಕೂಡಿ ಮಾಡಬೇಕು ಅನ್ನೋದು ಅಭಿಪ್ರಾಯ ಪಟ್ರಿ. ಮತ್ತು ರೀ 3 ಕ್ವಿಂಟಲ್ ರೀ ಕಡ್ಲಿಬೇಳೆ, 1 ಕ್ವಿಂಟಲ್ 50 ಕಿಲೋ ರೀ ಸಕ್ಕರೆ ಬೆಲ್ಲ ಕೂಡಿ 1 ಕ್ವಿಂಟಲ್ 50 ಕಿಲೋ 3 ಕ್ವಿಂಟಲ್ ಹೋಳಿಗೆ ಮಾಡಿದ್ವಿ ರೀ. ಮುಂದ್ರಿ ಒಂದು 25 ಜನ ಹೆಣ್ಮಕ್ಳು ರೀ ರಾತ್ರಿ ಹಿಡಿದು ಬೆಳಗಿನ ತನಕ ಹೋಳಿಗೆ ಮಾಡ್ಯಾರ ರೀ. ಆನಂತರ ಒಂದು 30 ಜನ ನಮ್ಮ ಕಾರ್ಯಕರ್ತರು ಎಲ್ಲ ಸಂಘದವರು ಶ್ರಮ ಪಟ್ಟಾರ ರೀ. ಮುಂದ್ರಿ ಗಣೇಶ ಚತುರ್ಥಿ ವಿಶೇಷವಾಗಿ ಮಾಡ್ಬೇಕಂತಂದು ಹೋಳಿಗೆ ಕಾರ್ಯಕ್ರಮ ಮಾಡಿದ್ವಿ. ಎಷ್ಟು ಜನ ಊಟ ಮಾಡಿದ್ವಿ? ಒಂದು 3,500 4,000 ತನಕ ಮಾಡಿದ್ವಿ.
ಪ್ರತಿ ಸಲ ಇದು ಮಾಡ್ತಿರೋ ಪ್ರತಿ ಸಲ ಅಂದರೆ ಈ ಸಲ 50 ವರ್ಷ ಆಗೈತೆ ಅಂತ ವಿಶೇಷವಾಗಿ ಮಾಡಿದ್ವಿ. ಅದ್ರ ಜೊತೆಗೆ ಮತ್ತೇನೇನು ಮಾಡಿ? ಅದರ ಜೊತೆ ರೀ ಶಾಂಡ್ಗಿ ರೀ, ಕಾಯಿಪಲ್ಲೆ ರೀ, ಅನ್ನ ಸಾರ ರೀ, ಕುರ್ಮ ರೀ, ಹಾಲ ತುಪ್ಪ ರೀ, ಮುಂದೆ ಬೆಲ್ಲದ ಹಾಲು ಅಂತಾರೆ, ಅದು ವಿಶೇಷ ಹೋಳಿಗೆಗೆ ಮಾಡ್ತಾರೆ. ಇದೆಲ್ಲ ಕೂಡಿ ಮಾಡಿದ್ವಿ. ತಮ್ಮ ಹೆಸರು? ಶಾಂತಿನಾಥ್ ಜೈಕರ್ ಗಳತಿ. ಇಲ್ಲಿ ಏನಾಗಬೇಕು? ನಾವು ಕಮಿಟಿ ಸದಸ್ಯರು.